ಖ್ಯಾತ ಗಾಯಕಿ ಮಂಗ್ಲಿ ಬರ್ತ್ಡೇ ಪಾರ್ಟಿಯಲ್ಲಿ ಗಾಂಜಾ ವಿದೇಶಿ ಎಣ್ಣೆಯ ಜೊತೆಗೆ ಸಿಂಗರ್ ಮಂಗ್ಲಿ ಸಿಕ್ಕಿಬಿದ್ದಿದ್ದಾರೆ. ವಿಡಿಯೋ ಸಾಕ್ಷಿ ಮಾಡ್ತಾ ಇದ್ದ ಪೊಲೀಸರಿಗೂ ಕೂಡ ಆ ಸಂದರ್ಭದಲ್ಲಿ ಗಾಯಕಿ ಮಂಗ್ಲಿ ಧಮ್ಕಿಯನ್ನ ಹಾಕಿದ್ದಾರೆ. ಬರ್ತ್ಡೇ ಪಾರ್ಟಿಯಲ್ಲಿ ವಿದೇಶಿ ಮದ್ಯ ಹುಕ್ಕಾವನ್ನ ಸೀಸ್ ಮಾಡಲಾಗಿದೆ. ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಇದು ಹೈದರಾಬಾದ್ನ ಜೆವೆಲ್ಲಾದ ರೆಸಾರ್ಟ್ನಲ್ಲಿ ಪಾರ್ಟಿ ನಡೀತಾ ಇತ್ತು. ಆ ಪಾರ್ಟಿಯ ಸಂದರ್ಭದಲ್ಲಿ ಏನೆಲ್ಲ ಆಗುತ್ತೆ ಪಾರ್ಟಿ ಅಂತ ಹೇಳಿದಾಗ ಅನ್ನೋದು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಗಾಂಜಾ ಆಗಿರ್ಬೋದು, ಹುಕ್ಕಾ ಆಗಿರಬಹುದು, ವಿದೇಶಿ ಮದ್ಯ ಇವೆಲ್ಲವೂ ಕೂಡ ಈ ಪಾರ್ಟಿಯಲ್ಲೂ ಇತ್ತು. ಅದನ್ನ ವಿಡಿಯೋ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಕೆಲವು ಪದಗಳನ್ನ ಬಳಕೆ ಮಾಡಿ ಮಂಗ್ಲಿ ಬೈದಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಪೊಲೀಸರಿಗೆ ಧಮ್ಕಿಯನ್ನ ಹಾಕಿದ್ದಾರೆ ಅನ್ನೋದು. ಹೈದರಾಬಾದ್ನ ಚೆವೆಲ್ಲಾದ ರೆಸಾರ್ಟ್ ಅಲ್ಲಿ ಪಾರ್ಟಿ ನಡೀತಾ ಇತ್ತು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 9 ಜನರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ತೀವ್ರ ವಿಚಾರಣೆ ಕೂಡ ನಡೀತಾ ಇದೆ. ಚೆವೆಲ್ಲಾದ ತ್ರಿಪುರಾ ರೆಸಾರ್ಟ್ ನಲ್ಲಿ ಮಂಗ್ಲಿಯಿಂದ ಪಾರ್ಟಿ ನಡೀತಾ ಇತ್ತು. ಬರ್ತ್ಡೇ ಪಾರ್ಟಿ. ಸಿನಿಮಾ ರಂಗದವರು ಸ್ನೇಹಿತರು ಭಾಗಿಯಾಗಿದ್ರು. ಗಾಂಜಾ ವಿದೇಶಿ ಮದ್ಯದ ಜೊತೆ ಗಾಯಕಿ ಮಂಗ್ಲಿ ಸಿಕ್ಕಿಬಿದ್ದಿದ್ದು. ಆಗ ಅಲ್ಲಿ ವಿಡಿಯೋವನ್ನ ಮಾಡ್ಕೊಳ್ತಾ ಇದ್ದ ಪೊಲೀಸರ ಮೇಲೆ ಗಾಯಕಿ ಮಂಗ್ಲಿ ಬೈದಿದ್ದಾರೆ. ಅಲ್ಲಿ నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు చేయను నా డ్యూటీకి అడ్డం తెలకండి నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు చేయను నా డ్యూటీకి అడ్డం తెలకండి నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు అడ్డం తెలకండి నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు చేయను నా డ్యూటీకి అడ్డం తెలకండి నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు చేయను నా డ్యూటీకి అడ్డం తెలకండి నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు అడ్డం తెలకండి నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు చేయను నా డ్యూటీకి అడ్డం తెలకండి నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు చేయను నా డ్యూటీకి అడ్డం తెలకండి నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు అడ్డం తెలకండి నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు చేయను నా డ్యూటీకి అడ్డం తెలకండి నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు చేయను నా డ్యూటీకి అడ్డం తెలకండి. ಮಂಗ್ಲಿ ತನ್ನ ಬರ್ತ್ಡೇಯನ್ನ ಆಚರಿಸಿಕೊಳ್ತಾ ಇದ್ದಂತಹ ರೀತಿ ವಿದೇಶಿ ಮದ್ಯ, ಹುಕ್ಕ, ಗಾಂಜಾ ಇವೆಲ್ಲವೂ ಪಾರ್ಟಿಯಲ್ಲಿ ಇತ್ತು. ಖಚಿತ ಮಾಹಿತಿಯ ಮೇರೆಗೆ ಅಲ್ಲಿ ದಾಳಿ ಮಾಡ್ತಾರೆ ಪೊಲೀಸರು. ಅಂತಹ ಸಂದರ್ಭದಲ್ಲಿ ಅಲ್ಲಿ ಇವೆಲ್ಲವೂ ಕೂಡ ಕಂಡು ಬಂದಿದೆ. ಈಗಾಗಲೇ ನಿಮಗೆ ಗೊತ್ತಿದೆ, ಹೊಸ ನ್ಯಾಯ ಸಂಹಿತೆಯ ಪ್ರಕಾರ ಯಾವುದೇ ಒಂದು ಪ್ರಕರಣದಲ್ಲೂ ಕೂಡ ವಿಡಿಯೋ ಸಾಕ್ಷಿಯನ್ನ ಕೇಳ್ತಾರೆ. ಅದೇ ಕಾರಣಕ್ಕಾಗಿ ಪೊಲೀಸರು ಕೂಡ ವಿಡಿಯೋ ಸಾಕ್ಷಿಯನ್ನ ಅಲ್ಲಿ ಮಾಡ್ಕೊಳ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಧಮಕಿ ಹಾಕಿದ್ದಾರೆ ಸಿಂಗರ್ ಮಂಗ್ಲಿ. ವಿಡಿಯೋವನ್ನ ಆಫ್ ಮಾಡ್ತೀರಾ ಇಲ್ವಾ, ವಿಡಿಯೋವನ್ನ ಕ್ಲೋಸ್ ಮಾಡ್ತೀರಾ ಇಲ್ವಾ ನೀವು ಅನ್ನುವಂತಹ ಧಮಕಿಯನ್ನು ಹಾಕ್ತಾರೆ. ಅವ್ರ ಕೈ ತೋರಿಸ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೀವು ಗಮನಿಸಬಹುದು. ಆಕೆಯಲ್ಲಿ ಬೆದರಿಕೆ ಹಾಕ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗೀತಾ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗೀತಾ, ಯಾವಾಗ ನಡೆದಿರೋದು ಇದು? ಇದೀಗ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ? ಖಂಡಿತ ನವಿತಾ, ಏನು ಮಂಗ್ಲಿ ಇದ್ದಾರೆ. ಸೊ ಮಂಗ್ಲಿ ಅವರ ಹುಟ್ಟುಹಬ್ಬ ನಡೀತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಒಂದು ಭರ್ಜರಿಯಾಗಿ ಪಾರ್ಟಿಯನ್ನು ಆಯೋಜಿಸಿದ್ದಾರೆ. ಆ ಸಂದರ್ಭದಲ್ಲಿ ಕೆಲವೊಂದಷ್ಟು ರಾಜಕಾರಣಿಗಳು, ಸೆಲೆಬ್ರಿಟಿಗಳು, ಸಾಹಿತಿಗಳು, ಜೊತೆಗೆ ಸಿನಿಮಾ ಇಂಡಸ್ಟ್ರಿ ಅವರ ಕ್ಲೋಸ್ ಫ್ರೆಂಡ್ಸ್ ಏನಿರ್ತಾರೆ ಅವರು, ಜೊತೆಗೆ ಕುಟುಂಬದವರಿಗೋಸ್ಕರ ಒಂದು ಪಾರ್ಟಿಯನ್ನು ಆಯೋಜನೆ ಮಾಡ್ತಾರೆ. ತಮ್ಮ 31ನೇ ಹುಟ್ಟುಹಬ್ಬದ ಆ ಒಂದು ಪಾರ್ಟಿ ಆಗಿರುತ್ತೆ. ತುಂಬ ಗ್ರ್ಯಾಂಡ್ ಆಗಿ ಅದ್ಧೂರಿಯಾಗಿಯೇ ಆ ಒಂದು ಪಾರ್ಟಿಯನ್ನು ಆಯೋಜನೆ ಮಾಡಿದಂತಹ ಮಂಗ್ಲಿ ಅವರು ಹೈದರಾಬಾದ್ನ ಚೆವೆಲ್ಲಾ ತ್ರಿಪುರಾ ರೆಸಾರ್ಟ್ನಲ್ಲಿ ಈ ಒಂದು ಪಾರ್ಟಿ ನಡೀತಿರುವಂತಹ ಸಂದರ್ಭದಲ್ಲಿ ಗಾಯಕಿಯ
ಒಂದು ಬರ್ತ್ಡೇ ಅಂತ ಹೇಳಿದ್ರೆ ಸಾಮಾನ್ಯವಾಗಿ DJ ಸೌಂಡ್ ಅನ್ನ ನಾವು ನಿರೀಕ್ಷೆ ಮಾಡೋದಕ್ಕೆ ಆಗಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಒಂದು ಅವರು ಕೂಡ ಗಾಯಕಿ ಆಗಿರೋದ್ರಿಂದ ಆ ಒಂದು ಸೌಂಡ್ ತುಂಬಾನೇ ನಾಯ್ಸ್ ಪೊಲ್ಯೂಷನ್ ನ ಕ್ರಿಯೇಟ್ ಮಾಡ್ತಾ ಇದೆ ಅನ್ನುವಂಥದ್ದು ಅಲ್ಲಿನ ಸ್ಥಳೀಯರ ಒಂದು ಆರೋಪ ಆಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಪೊಲೀಸರ ಯಾವ ಒಂದು ಅನುಮತಿಯನ್ನ ಕೂಡ ಪಡೆಯದಂತೆ ಈ ಒಂದು ಪಾರ್ಟಿಯನ್ನ ಆಯೋಜನೆ ಮಾಡಿದಂತಹ ಮಂಗಳಿ ಅವರ ಪಾರ್ಟಿ ನಡೀತಿರುವಂತಹ ಸಮಯದಲ್ಲಿ ಅಲ್ಲಿ ಪೊಲೀಸರು, ಹೈದರಾಬಾದ್ನ ಪೊಲೀಸರು ದಾಳಿ ನಡೆಸ್ತಾರೆ. ಆ ಒಂದು ಸಂದರ್ಭದಲ್ಲಿ ವಿದೇಶಿ ಮದ್ಯಗಳನ್ನು ಕೂಡ ಸಾಕಷ್ಟು ವಶಪಡಿಸ್ಕೊಳ್ಳೋದು, ಜೊತೆಗೆ ಪಾರ್ಟಿಯಲ್ಲಿ ಗಾಂಜಾ ಒಂದು ಸೇವನೆ ಕೂಡ ನಡೀತಿದೆ ಅನ್ನುವಂತಹ ಆರೋಪನೂ ಕೂಡ ಕೇಳಿಬರುತ್ತೆ. ಅದನ್ನು ಕೂಡ ಅವರು ವಶಪಡಿಸ್ಕೊಳ್ತಾರೆ. 9 ಮಂದಿ ಗಾಂಜಾ ಸೇವನೆಯನ್ನ ಮಾಡಿರೋದು ರಕ್ತ ಏನು ಬ್ಲಡ್ ಟೆಸ್ಟ್ ಮಾಡ್ತಾರೆ. ಸೊ ಆ ಒಂದು ವರದಿಯಲ್ಲಿ ಗೊತ್ತಾಗಿರುವಂಥದ್ದು. ಜೊತೆಗೆ ಆ ಒಂದು ಪಾರ್ಟಿಯ ವಿಡಿಯೋವನ್ನ ನಡೆಸ್ತಿದ್ದಂತಹ ಪೊಲೀಸ್ ಅಧಿಕಾರಿಯ ಮೇಲೂ ಕೂಡ ಮಂಗ್ಲಿ ಅವರು ವಿಡಿಯೋವನ್ನ ಮಾಡಬಾರ್ದು ಅನ್ನುವಂತಹ ರೀತಿಯಲ್ಲಿ ಒಂದು ಧಮಕಿಯನ್ನ ಹಾಕಿರುವಂಥದ್ದು. ಆಗ ಆ ಪೊಲೀಸ್ ಅಧಿಕಾರಿ ಕೂಡ ಅವರು ಹೇಳಿರುವಂಥದ್ದು, ಆ ಒಂದು ನನ್ನ ಕೆಲಸವನ್ನ ನಾನು ಮಾಡ್ತಿದ್ದೀನಿ, ಅದನ್ನ ಕೇಳುವಂತಹ ರೈಟ್ಸ್ ಇಲ್ಲ ಅನ್ನುವಂತಹ ರೀತಿಯಲ್ಲೂ ಕೂಡ ಮಂಗ್ಲಿ ಅವರಿಗೆ ಒಂದು ಉತ್ತರವನ್ನ ಕೂಡ ಅವರು ನೀಡಿರುವಂಥದ್ದು. ಇದೆಲ್ಲವನ್ನ ಗಮನಿಸಿದಾಗ ಒಂದು ಪಾರ್ಟಿ ಆಯೋಜನೆ ಮಾಡಿದಂತಹ ಮಂಗ್ಲಿ ಅವರ ವಿರುದ್ಧ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಅಂಡ್ ಸ್ಥಳೀಯರು ನೀಡಿದಂತಹ ದೂರಿನ ಆಧಾರದ ಮೇಲೆ ಈ ಒಂದು ಪ್ರಕರಣ ಕೂಡ ದಾಖಲಾಗಿದೆ ಅನ್ನುವಂಥದ್ದನ್ನ ಹೇಳ್ಬೋದಾಗಿದೆ ನವಿತಾ. ಈಗ 9 ಮಂದಿ ಮಂಗ್ಲಿ ಕೂಡ ಸೇರಿದಾರ ವಶಕ್ಕೆ ಪಡ್ಕೊಂಡವರಲ್ಲಿ ಗೀತಾ? ಗೀತಾ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಆದ್ರೆ ಈಗಾಗಲೇ 9 ಮಂದಿಯನ್ನು ವಶಕ್ಕೆ ಪಡ್ಕೊಂಡಿದ್ದಾರಲ್ಲ, ಅದರಲ್ಲಿ ಮಂಗ್ಲಿ ಕೂಡ ಸೇರಿದಾರ. ಈಗ ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ? ಜೊತೆಗೆ ಈ ಒಂದು ಬರ್ತ್ಡೇ ಪಾರ್ಟಿ ಆಯೋಜನೆ ಮಾಡುವಂತಹ ಸಂದರ್ಭದಲ್ಲಿ ಈಗ ಪೊಲೀಸರ ಮಾಹಿತಿಯನ್ನು ಕೂಡ ಪೊಲೀಸರಿಗೂ ಕೂಡ ಕೊಟ್ಟಿರಲಿಲ್ಲ. ಸೊ ಆ ಒಂದು ರೆಸಾರ್ಟ್ ಮಾಲೀಕರ ವಿರುದ್ಧ ಕೂಡ ದೂರು ದಾಖಲಾಗಿದೆಯಾ, ಹೇಗೆ? ಹೌದು, ರೆಸಾರ್ಟ್ ಮಾಲೀಕರ ಮೇಲೆ ಅಂದ್ರೆ ಒಂದು ಮ್ಯಾನೇಜ್ಮೆಂಟ್ ಏನಿದೆ, ಮ್ಯಾನೇಜರ್ ಏನಿದೆ, ಅವರ ಮೇಲೂ ಕೂಡ ದೂರು ದಾಖಲಾಗಿದೆ. ಜೊತೆಗೆ ಮಂಗ್ಲಿ ಅವರ ಮೇಲೆ, ಮುಖ್ಯವಾಗಿ ಮಂಗ್ಲಿ ಹಾಗೂ ಆ ಒಂದು ರೆಸಾರ್ಟ್ನ ಮ್ಯಾನೇಜರ್ ಮೇಲೆ ದೂರನ್ನು ದಾಖಲಿಸಿಕೊಳ್ಳಲಾಗಿದೆ. ಮಂಗ್ಲಿ ಅವರು ಗಾಂಜಾ ಸೇವನೆ ಮಾಡಿದ್ರೋ ಇಲ್ವೋ ಅನ್ನುವಂಥದ್ದು ವರದಿ ಆಗಿಲ್ಲ. ಯಾಕಂತ ಹೇಳಿದ್ರೆ 9 ಮಂದಿ ಏನು ಬಂದಿದ್ರು ಅಲ್ಲಿ ಪಾರ್ಟಿ ಮಾಡೋದಕ್ಕೆ ಅಂತ ಒಂದಷ್ಟು ಜನರ ಉಲ್ಲೇಖವನ್ನ ಕೂಡ ಅವರು ಮಾಡಲಾಗಿದೆ. ಆ ಒಂದು ಹೆಸರಲ್ಲಿ, ಆ ಒಂದು ಲಿಸ್ಟಿನಲ್ಲಿ ಮಂಗ್ಲಿ ಅವರ ಹೆಸರು ಇಲ್ಲ. ಕೇವಲ 9 ಮಂದಿಯ ಹೆಸರನ್ನ ಮಾತ್ರ ಗಾಂಜಾ ಸೇವನೆ ಮಾಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಅವರನ್ನ ವಶಕ್ಕೆ ಕೂಡ ತೆಗೆದುಕೊಳ್ಳಲಾಗಿದೆ ನವಿತಾ. ಓಕೆ, ಈಗ ಒಂದ್ ಕಡೆ ಇಷ್ಟು ದೊಡ್ಡ ಮಟ್ಟದ ಒಂದು ಪಾರ್ಟಿಯನ್ನು ಕೂಡ ಅರೇಂಜ್ ಮಾಡಲಾಗಿತ್ತು. ಪ್ರಮುಖವಾಗಿ ಈಗ ಇಂತಹ ಒಂದು ಕೆಲವು ಪಾರ್ಟಿಗಳನ್ನ ನಾವು ಸಾಮಾನ್ಯವಾಗಿ ನೋಡ್ತೀವಿ. ಅನೇಕ ಕಡೆಗಳಲ್ಲಿ ಈಗ ಅರೆಸ್ಟ್ ಆಗಿರುವಂತಹ ಅನೇಕ ಇನ್ಸಿಡೆಂಟ್ಗಳನ್ನು ಕೂಡ ನಾವು ಗಮನಿಸಿದ್ವಿ. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಅಲ್ಲಿ ದಾಳಿ ಮಾಡಿರೋದು ಅಂತ ಹೇಳಿ. ಸೊ ಇಂಥ ಸಂದರ್ಭ ಅಂದ್ರೆ ಸ್ಥಳೀಯರೇ ಕೊಟ್ಟ ಒಂದು ಮಾಹಿತಿಯ ಆಧಾರದ ಮೇಲೆ ಹೋದಂತಹ ಸಂದರ್ಭದಲ್ಲಿ ಇದು ಗೊತ್ತಾಗಿರೋದಾ, ಹೇಗೆ ಇಂಥದ್ದೆಲ್ಲ ಇದೆ ಅಂತ ಹೇಳಿ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಂಗ್ಲಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ? ಹೌದು, ಯಾಕಂತ ಹೇಳಿದ್ರೆ ಮಂಗ್ಲಿ ಅವರ ವಿಚಾರದಲ್ಲಿ ವಿವಾದಗಳು ಅಂದ್ರೆ ಇದೇನು ಮುಂಚಿನಿಂದಲೂ ಕೂಡ ಸಾಕಷ್ಟು ವಿವಾದಗಳು ಕೇಳಿ ಬಂದೇ ಇರುತ್ತೆ. ಯಾಕಂದ್ರೆ ಯಾರೇ ಒಬ್ಬರ ಸೆಲೆಬ್ರಿಟೀಸ್ ಅಂತ ಹೇಳಿದ್ರೆ ಅವರ ಮೇಲೆ ಒಂದು ನಿಗಾ ಇಟ್ಟಿರ್ತಾರೆ. ಅಂಥದ್ದೇ ಒಂದು ಪಾರ್ಟಿ ನಡೀತಿದೆ ಅಂತ ಅನ್ನುವಂತಹ ಸಂದರ್ಭದಲ್ಲಿ ಸುತ್ತಮುತ್ತಲಿನವರನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಸ್ಥಳೀಯರು ಕೂಡ ಅಲ್ಲಿದ್ದೇ ಇರ್ತಾರೆ. ಒಂದಷ್ಟು ಅವಧಿ ಅನ್ನುವಂಥದ್ದನ್ನ ಕೂಡ ನಿಗದಿ ಮಾಡಲಾಗಿರುತ್ತೆ. ಬಟ್ ಅವಧಿಯನ್ನ ಮೀರಿಯೂ ಕೂಡ ಆ ಒಂದು ಪಾರ್ಟಿಯನ್ನ ಅವರು ನಡೆಸ್ತಾರೆ ಅಂತ ಹೇಳಿದಾಗ ಖಂಡಿತವಾಗ್ಲೂ ಅದಕ್ಕೆ ಅವರು ಬೆಲೆ ತರಲೇಬೇಕಾಗತ್ತೆ. ಸೊ ಅಂಥದ್ದೇ ಒಂದು ಸಂದರ್ಭದಲ್ಲಿ DJ ಸೌಂಡ್ ಅನ್ನ ಹೆಚ್ಚಾಗಿ ಆ ಒಂದು ಪಾರ್ಟಿಯಲ್ಲಿ ಮಾಡಲಾಗಿತ್ತು ಅನ್ನುವಂತಹ ನಿಟ್ಟಿನಲ್ಲಿ ಸ್ಥಳೀಯರು ದೂರನ್ನ ನೀಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಆ ಒಂದು ಪಾರ್ಟಿ ನಡೀತಿರುವಂತಹ ಸ್ಥಳಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಗಾಂಜಾ ಸೇವನೆ ಮಾಡ್ತಿದ್ದು, ಜೊತೆಗೆ ಆ ಒಂದು ಪಾರ್ಟಿಯಲ್ಲಿ ವಿದೇಶಿ ಮದ್ಯಗಳು ಕೂಡ ಇದ್ದದ್ದು ಬಹಿರಂಗವಾಗಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ಮಂಗ್ಲಿ ಅವರ ವಿರುದ್ಧ, ಜೊತೆಗೆ ಆ ಒಂದು ರೆಸಾರ್ಟ್ನ ಮಾಲೀಕರ ಅಂದ್ರೆ ಮ್ಯಾನೇಜ್ಮೆಂಟ್ ಏನಿದೆ ಅವರ ವಿರುದ್ಧವೂ ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ನವಿತಾ. ಓಕೆ, ಥ್ಯಾಂಕ್ ಯು ಗೀತಾ ಡೀಟೇಲ್ಸ್ಗೆ. ವಾಲ್ಮೀಕಿ ಹಗರಣ, ಇಡಿ ಶಾಕ್. ಬಳ್ಳಾರಿಯ 4 ಶಾಸಕರು, ಸಂಸದರಿಗೆ ಟೆನ್ಷನ್. ಕೈ ಶಾಸಕರ ಮನೆಯಲ್ಲಿ ಸಿಕ್ಕಿದ್ದೇನು? 187 ಕೋಟಿ ಹಣದ ಸೀಕ್ರೆಟ್, ಕೈಗೆ ಇಡಿ ಶಾಕ್. ಲೋಕಸಭೆ ಎಲೆಕ್ಷನ್ಗೆ ವಾಲ್ಮೀಕಿ ನಿಗಮದ ಹಣ ಬಳಕೆಯ ವಿಚಾರದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬಳ್ಳಾರಿ ಜಿಲ್ಲೆಯ ಶಾಸಕರು, ಸಂಸದರ ಮೇಲೆ ಇದೀಗ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಇವತ್ತು ಬೆಳಗ್ಗೆನೆ ದಾಳಿಯನ್ನ ಮಾಡಿದ್ದಾರೆ. ಇದೀಗ ಆಲ್ಮೋಸ್ಟ್ ಸತತ 7 ರಿಂದ 8 ಗಂಟೆಗಳು ಆಗ್ತಾ ಇದೆ ಇವರ ದಾಳಿ ಆರಂಭ ಆಗಿ. 60 ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಇದ್ದಾರೆ, ಕಂಪ್ಲಿ ಶಾಸಕ JN ಗಣೇಶ್ ಇದ್ದಾರೆ, ಅವರ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಇನ್ನು ಸಂಸದ ತುಕಾರಾಂ ನಿವಾಸಲ್ಲೂ ಕೂಡ 7 ಗಂಟೆಯಿಂದ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಶೋಧವನ್ನ ನಡೆಸ್ತಾ ಇದ್ದಾರೆ.
ಹಾಗೆಯೇ ಕೂಡ್ಲಿಗಿ ಶಾಸಕ ಡಾಕ್ಟರ್ NT ಶ್ರೀನಿವಾಸ್ ಮನೆಯಲ್ಲೂ ಇಡಿ ಅಧಿಕಾರಿಗಳು ಸರ್ಚ್ ಮಾಡ್ತಾ ಇದ್ದಾರೆ. ಕೂಡ್ಲಿಗಿ ತಾಲೂಕಿನ ನರಸಿಂಹಗಿರಿಯಲ್ಲಿರೋ ಶ್ರೀನಿವಾಸ್ ಮನೆಯಲ್ಲಿ ಇದೀಗ ಕಳೆದ ಹಲವು ಗಂಟೆಗಳಿಂದಲೂ ಕೂಡ ನಿರಂತರವಾಗಿ ಪರಿಶೀಲನೆಯನ್ನ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಇನ್ನು ಬೆಂಗಳೂರಿನ ನಾಗೇಂದ್ರ ಅವರ PA ಕಚೇರಿಯಲ್ಲೂ ಕೂಡ ಇದೀಗ ಇಡಿ ಶೋಧವನ್ನ ಮಾಡ್ತಾ ಇದೆ. ಈಗ ಎಲೆಕ್ಷನ್ಗೆ ವಾಲ್ಮೀಕಿ ಹಣ ಬಳಕೆ ಆಗಿರೋದ್ರ ಬಗ್ಗೆ ಪ್ರಶ್ನೆಗಳ ಸುರಿಮಳೆಯನ್ನ ಕೇಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಜಾರಿ ನಿರ್ದೇಶನಾಲಯ ಆ ಸಂದರ್ಭದಲ್ಲಿ ಅರೆಸ್ಟ್ ಅನ್ನ ಕೂಡ ಮಾಡಿದ್ದನ್ನ ನಾವಿಲ್ಲಿ ಗಮನಿಸಬಹುದು. ಆದ್ರೆ ಇದೀಗ ಈ ಪ್ರಕರಣದ ತನಿಖೆ ನಿರಂತರವಾಗಿ ನಡೀತಾ ಇದೆ. ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇದೇ ಪ್ರಶ್ನೆಗಳನ್ನ ಕೇಳಿ ಇಡಿ ವಿಚಾರಣೆ ಮಾಡ್ತಾ ಇದೆ. ವಾಲ್ಮೀಕಿ ಹಣ ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲೆಕ್ಷನ್ ನಲ್ಲಿ ಯಾವ ರೀತಿಯಾಗಿ ಬಳಕೆ ಆಯ್ತು ಅನ್ನುವ ವಿಚಾರವನ್ನ ಇದೀಗ ಇಡಿ ಕೇಳ್ತಾ ಇರುವಂತದ್ದು. ಏಕಕಾಲದಲ್ಲಿ ದಾಳಿ ಮಾಡಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮಾಡಿ ಈಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. 60 ಅಧಿಕಾರಿಗಳು ಬೇರೆ ಬೇರೆ ಕಡೆ ರೇಡ್ ಅನ್ನ ಮಾಡಿದ್ದಾರೆ. ಬೆಳಿಗ್ಗೆ ಆಲ್ಮೋಸ್ಟ್ ಈಗ ಏನು 7 ರಿಂದ 8 ಗಂಟೆಗಳಿಂದಲೂ ನಿರಂತರವಾಗಿ ದಾಳಿ ಆಗಿ ಪರಿಶೀಲನೆಗಳು ಆಗ್ತಾ ಇದೆಯಲ್ಲ, ಇದರ ಬಗ್ಗೆ ಈಗಾಗಲೇ ಕಾಂಗ್ರೆಸ್ ಕೂಡ ಒಂದಷ್ಟು ಆರೋಪವನ್ನ ಮಾಡಿದೆ. ಜಾರಿ ನಿರ್ದೇಶನಾಲಯ ಈಗ ತನಿಖೆ ಮಾಡ್ತಾ ಇರೋದ್ರ ಬಗ್ಗೆ ಆಗಿರ್ಬೋದು, ಅಥವಾ ಈಗಾಗಲೇ ಶಾಸಕರು ಸಂಸದರಿಗೆ ಮನೆಗಳ ಮೇಲೆ ದಾಳಿ ಮಾಡಿರೋದ್ರ ಬಗ್ಗೆ ಕೂಡ ಈಗ ಆರೋಪವನ್ನ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಈಗ ಈ ಪರಿಶೀಲನೆ ಇನ್ನೂ ಕೂಡ ಮುಕ್ತಾಯ ಆಗಿದೆಯಾ, ಏನೇನು ಸಿಕ್ಕಿದೆ ಮಾಹಿತಿಗಳು, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈಗಾಗಲೇ ನಿರಂತರವಾಗಿ 7 ಗಂಟೆಗಳಿಂದಲೂ ಕೂಡ ಶೋಧ ಆಗ್ತಾ ಇದೆ, ಪರಿಶೀಲನೆಗಳನ್ನ ನಡೆಸಲಾಗ್ತಾ ಇದೆ, ಏನೆಲ್ಲ ದಾಖಲಾತಿಗಳು ಸಿಕ್ಕಿದೆ ಈ ಸಂದರ್ಭದಲ್ಲಿ, ಜೊತೆಗೆ ವಿಚಾರಣೆಯ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಪ್ರಶ್ನೆಗಳನ್ನ ಕೇಳಿದಾಗ ಯಾವ ರೀತಿ ಉತ್ತರವನ್ನ ಕೊಡ್ತಾ ಇದ್ದಾರೆ? ನವಿತಾ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಹಣ ಬಳ್ಳಾರಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೂಡ ಅದು ಬಳ್ಳಾರಿ ನಗರ, ಕಂಪ್ಲಿ ಮತ್ತು ಸಂಡೂರು, ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಹಣ ಬಳಕೆಯಾಗಿದೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಕೂಡ ಇವತ್ತು ದಾಳಿ ಮಾಡಿರ್ತಕ್ಕಂಥದ್ದು. ಓಕೆ, ಅವರನ್ನ ಮತ್ತೆ ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ಈಗಾಗಲೇ ಸರಿಯಾದಂತಹ ಒಂದು ಆಡಿಯೋ ಸಂಪರ್ಕ ಸಿಗ್ತಾ ಇಲ್ಲ. ಈಗಾಗಲೇ ಕಳೆದ 7 ಗಂಟೆಗಳಿಂದಲೂ ಕೂಡ ನಿರಂತರವಾಗಿ ಇವರೆಲ್ಲರ ಮನೆ ಮೇಲೆ ಏನು ದಾಳಿ ಆಗಿದೆ, ಕಚೇರಿಗಳ ಮೇಲೆ ಏನು ದಾಳಿ ಆಗಿದೆ, ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಇನ್ನೂ ಕೂಡ ಕಂಟಿನ್ಯೂ ಆಗಿದೆ. ಆ ಒಂದು ಪರಿಶೀಲನೆ ಮುಂದುವರಿತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ ಜಾರಿ ನಿರ್ದೇಶನಾಲಯ ಈ ಒಂದು ಪ್ರಕರಣದ ತನಿಖೆಯನ್ನ ಕೈಗೊಳ್ತು, ಆ ಸಂದರ್ಭದಿಂದಲೂ ಕೂಡ ಅನೇಕ ಮಹತ್ವದ ಮಾಹಿತಿಗಳನ್ನ ಇಡಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ದೊಡ್ಡ ಮಟ್ಟದ ಆರೋಪ ಇದ್ದಿದ್ದೇನು ಅಂತ ಹೇಳಿದ್ರೆ, ಎಲೆಕ್ಷನ್ಗೆ ಈ ಒಂದು ಹಣದ ಬಳಕೆಯಾಗಿದೆ, ವಾಲ್ಮೀಕಿ ನಿಗಮದ ಈ ಒಂದು ಪ್ರಾಧಿಕಾರದ ಹಣ ಇದೆಯಲ್ಲ ಅದನ್ನ ಎಲೆಕ್ಷನ್ಗೆ ಬಳಸಲಾಗಿದೆ ಅನ್ನುವಂತಹ ಆರೋಪ ಕೂಡ ಇತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಜಾರಿ ನಿರ್ದೇಶನಾಲಯ ನಿರಂತರವಾಗಿ ತನಿಖೆಯನ್ನ ನಡೆಸ್ತಾ ಇದೆ. ಇವತ್ತು ಅದೇ ಕಾರಣಕ್ಕಾಗಿ 60 ಅಧಿಕಾರಿಗಳ ತಂಡ ಏಕಕಾಲದಲ್ಲಿ ಬೇರೆ ಬೇರೆ ಕಡೆ ದಾಳಿಯನ್ನ ಕೂಡ ಮಾಡಿದೆ. ಆ ಎಲ್ಲಾ ಕಡೆಗಳಲ್ಲೂ ಕೂಡ ಈಗಾಗಲೇ ಪರಿಶೀಲನೆಯನ್ನ ಮಾಡ್ತಾನೆ ಇದ್ದಾರೆ. ದಾಖಲಾತಿಗಳ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಧಿಕಾರಿಗಳು. ಅಷ್ಟು ಮಾತ್ರ ಅಲ್ಲ, ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಈಗ ಅವರ ವಿಚಾರಣೆಯ ಸಂದರ್ಭದಲ್ಲಿ ಅವರು ಮೊದಲು ಕೇಳ್ತಾ ಇರುವಂತಹ ಪ್ರಶ್ನೆ, ವಾಲ್ಮೀಕಿ ನಿಗಮದ ಹಣವನ್ನ ಎಲೆಕ್ಷನ್ಗೆ ಬಳಸಿಕೊಳ್ಳಲಾಗಿದೆಯಾ ಅನ್ನುವ ವಿಚಾರವನ್ನೇ ಕೇಳ್ತಾ ಇದ್ದಾರೆ. ಮತ್ತೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಬಸವರಾಜ್ ಮತ್ತೆ ಈಗ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ನೀವು ಹೇಳ್ತಾ ಇದ್ರಿ ಈ ಒಂದು ದಾಳಿಗೆ ಸಂಬಂಧಪಟ್ಟ ಹಾಗೆ. ಬಸವರಾಜ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಬಸವರಾಜ್, ಈಗಾಗಲೇ ದಾಳಿಗೆ ಸಂಬಂಧಪಟ್ಟ ಹಾಗೆ ಈಗ ಯಾರ್ಯಾರ ಮನೆಯಲ್ಲಿ ಏನೇನು ದಾಖಲೆಗಳು ಸಿಕ್ಕಿದೆ, ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಬಾಯ್ಬಿಟ್ಟಿದ್ದಾರೆ? ಬೆಳಿಗ್ಗೆ 6 ಗಂಟೆಯಿಂದ ಕೂಡ ಏಕಕಾಲಕ್ಕೆ ಇಡಿ ಅಧಿಕಾರಿಗಳು ಕೂಡ ದಾಳಿ ಮಾಡಿರ್ತಕ್ಕಂಥದ್ದು. ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ, ಕಂಪ್ಲಿ ಶಾಸಕ JN ಗಣೇಶ್, ಜೊತೆಗೆ ಬಳ್ಳಾರಿ ಸಂಸದರಾಗಿರ್ತಕ್ಕಂಥ ಇ ತುಕಾರಾಂ, ಕೂಡ್ಲಿಗಿ ಶಾಸಕ NT ಶ್ರೀನಿವಾಸ್ ನಿವಾಸದ ಮೇಲೆ ಏಕಕಾಲಕ್ಕೆ ಕೂಡ ದಾಳಿಯಾಗಿರ್ತಕ್ಕಂಥದ್ದು. ಸುಮಾರು 60ಕ್ಕೂ ಅಧಿಕಾರಿಗಳ ಹೆಚ್ಚು ಇಡಿ ಅಧಿಕಾರಿಗಳ ತಂಡ ದಾಳಿ ಮಾಡಿರ್ತಕ್ಕಂಥದ್ದು. ಬೆಳಿಗ್ಗೆ 6 ಗಂಟೆಯಿಂದ ಕೂಡ ನಿರಂತರವಾಗಿ ಶಾಸಕರಿಗೆ ಮತ್ತು ಸಂಸದರಿಗೆ ನಿರಂತರ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇರ್ತಕ್ಕಂಥದ್ದು. ಇಡಿ ಅಧಿಕಾರಿಗಳು 3 ಶಾಸಕರು ಮತ್ತು ಅವರ ಸಂಸದರನ್ನು ಕೂಡ ಅವರವರ ನಿವಾಸದಲ್ಲಿ ವಿಚಾರಣೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಈ ಒಂದು 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ಬಳಕೆ ಮಾಡಿದರ ಆರೋಪವನ್ನು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಯಾಕೆಂದ್ರೆ ಈ ಹಿಂದೆ ಮಾಜಿ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರ ನಿವಾಸದ ಮೇಲೆ ದಾಳಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಅವರ ಆಪ್ತರ ನಿವಾಸದ ಮೇಲೆ ದಾಳಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಸಾಕ್ಷ್ಯಾಧಾರಗಳು ಕೂಡ ಇಡಿ ಅಧಿಕಾರಿಗಳಿಗೆ ದೊರಕಿದವನ್ನ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಆ ಒಂದು ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಇವತ್ತು ಇಡಿ ಅಧಿಕಾರಿಗಳು ಕೂಡ ದಾಳಿ ಮಾಡಿರ್ತಕ್ಕಂಥದ್ದು. ಈ ಒಂದು ಹಣ ಎಷ್ಟರ ಮಟ್ಟಿಗೆ ಬಳಕೆ ಆಗಿದೆ ಸಂಬಂಧಪಟ್ಟಂಗೆ
ಆ ಶಾಸಕರನ್ನು ಕೂಡ ವಿಚಾರಣೆ ಮಾಡ್ತಕ್ಕಂಥದ್ದು. ಅದರಲ್ಲೂ ಬಳ್ಳಾರಿ ನಗರ ಶಾಸಕ ಭರತ್ ರೆಡ್ಡಿ ಅವರನ್ನು ಕೂಡ ಬೆಳಗ್ಗೆ ನಿರಂತರವಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ. ಕಂಪ್ಲಿ ಶಾಸಕ ಗಣೇಶ್ ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲಾ ಶಾಸಕರಿಗೆ ಮತ್ತು ಸಂಸದರಿಗೆ ಕೂಡ ಒಂದೇ ಮಾದರಿಯ ಪ್ರಶ್ನೆಗಳನ್ನು ಕೂಡ ಇಡಿ ಅಧಿಕಾರಿಗಳು ಕೇಳ್ತಾ ಇರತಕ್ಕಂಥ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಈ ಒಂದು ಹಣ ಬಳಕೆ ಆಗಿರ್ತಕ್ಕಂಥದ್ದು ಮತದಾರರಿಗೆ ಹಂಚಿಕೆ ಮಾಡಿರ್ತಕ್ಕಂಥದ್ದು ಏನೋ ಆರೋಪ ಕೇಳಿ ಬರ್ತಾ ಇತ್ತು. ಈ ಒಂದು ಹಣದ ಮೂಲ ಜೊತೆಗೆ ನಿಜವಾಗ್ಲೂ ಎಸ್ಟಿ ನಿಗಮದ ಹಣವನ್ನ ಬಳಕೆ ಮಾಡಲಾಗಿದೆ ಅನ್ನೋ ಸಂಬಂಧಪಟ್ಟಂಗೆ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಶಾಸಕರ ಬ್ಯಾಂಕ್ ಖಾತೆಗಳ ಬಗ್ಗೆ ಕೂಡ ಇಡಿ ಅಧಿಕಾರಿಗಳು ಮಾಹಿತಿಯನ್ನು ಕೂಡ ಕೇಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಜೊತೆಗೆ ಕೇವಲ ಶಾಸಕರು ಸಂಸದರು ಮಾತ್ರ ಅಲ್ಲ, ಅವರ ಆಪ್ತರ ನಿವಾಸದ ಮೇಲೆ ಕೂಡ ಇಡಿ ಅಧಿಕಾರಿಗಳು ಕೂಡ ದಾಳಿ ಮಾಡಿರ್ತಕ್ಕಂಥದ್ದು. ಬೆಳಗ್ಗೆಯಿಂದ ಕೂಡ ದಾಳಿ ಮುಂದುವರೆದಿರ್ತಕ್ಕಂಥದ್ದು. ಅವರನ್ನ ಕಾಣಿಸ್ತಾ ಇದೆಯಾ ಬಸವರಾಜ್ ಅಲ್ಲಿ? ಯಾರನ್ನಾದ್ರೂ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆಯಾ ಈಗಿನ ಈ ದಾಳಿ ಪರಿಶೀಲನೆ ನೋಡ್ತಾ ಇದ್ರೆ? ಸದ್ಯಕ್ಕೆ ಶಾಸಕರನ್ನ ಮತ್ತೆ ಸಂಸದರನ್ನ ಬೆಳಗ್ಗೆಯಿಂದ ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಒಂದು ಎಸ್ಟಿ ಅಭಿವೃದ್ಧಿ ನಿಗಮದ ಹಣ ಈ ಒಂದು ಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ಬಳಕೆ ಆಗಿದೆ, ಜೊತೆಗೆ ಯಾವ್ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಬಳಕೆ ಆಗಿದೆ ಸಂಬಂಧಪಟ್ಟಂಗೆ ಆಯಾ ಶಾಸಕರಿಂದನೂ ಕೂಡ ಮಾಹಿತಿಯನ್ನು ಕೂಡ ಪಡೆದಿರ್ತಕ್ಕಂಥದ್ದು. ಆದ್ರೆ ಒಂದು ವೇಳೆ ಶಾಸಕರು ಅಥವಾ ಸಂಸದರು ಇದಕ್ಕೆ ಪೂರಕವಾದಂತ ಮಾಹಿತಿ ಕೊಡದೇ ಇದ್ರೆ ಆ ಸಂದರ್ಭದಲ್ಲಿ ಕೂಡ ಮುಂದೆ ಯಾವ ರೀತಿಯಾದ ನಿರ್ಧಾರವನ್ನ ಇಡಿ ಅಧಿಕಾರಿಗಳು ತೆಗೆದುಕೊಳ್ತಾರ ನೋಡ್ಬೇಕಾಗುತ್ತೆ. ಸಂಜೆವರೆಗೂ ಕೂಡ ಇದೊಂದು ಇಡಿ ಅಧಿಕಾರಿಗಳ ದಾಳಿ ಮತ್ತು ಪರಿಶೀಲನೆ, ಶಾಸಕರ ವಿಚಾರಣೆ ಮಾಡ್ತಕ್ಕಂಥದ್ದು, ಅವರಿಂದ ಹೇಳಿಕೆಯನ್ನ ದಾಖಲು ಮಾಡ್ತಕ್ಕಂಥ ಪ್ರಕ್ರಿಯೆ ಕೂಡ ಮುಂದುವರಿತಿರ್ತಕ್ಕಂಥದ್ದು. ನಮಿತಾ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗೆ. ಇನ್ನು ಈಗಾಗಲೇ ಜಾರಿ ನಿರ್ದೇಶನಾಲಯ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಏಕಕಾಲದಲ್ಲಿ ದಾಳಿಯನ್ನ ಮಾಡಿದೆಯಲ್ಲ, ಈ ಒಂದು ದಾಳಿಯ ಹಿಂದೆ ಬಿಜೆಪಿಯ ಕುಮ್ಮಕ್ಕಿದೆಯಂತೆ. ಕಾಂಗ್ರೆಸ್ ಪಕ್ಷವನ್ನ ಒಡೆಯೋದಿಕ್ಕೆ ಬಿಜೆಪಿ ದಾಳಿ ಮಾಡಿಸಿದೆಯಂತೆ. ಇಡಿ ದಾಳಿ ವಿರುದ್ಧ ಕಾಂಗ್ರೆಸ್ ಕಲಿಗಳ ಮಾತಿದು. ಕಾಂಗ್ರೆಸ್ ಕಲಿಗಳು ಸರಣಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತಮ್ಮ ಕೆಲಸವನ್ನ ಮಾಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ದಾಳಿಯನ್ನ ಮಾಡಿದಂತಹ ವಿಚಾರದಲ್ಲಿ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇರುವಂತಹ ಮಾತುಗಳಿವೆ. ಇಡಿ ಐಟಿ ದಾಳಿಗೆ ಒಳಗಾದವರು ಬಿಜೆಪಿ ಜೊತೆಗೆ ಇದ್ದಾರೆ. ವಾಷಿಂಗ್ ಮೆಷಿನ್ ನಲ್ಲಿ ತೊಳೆದು ಬಿಜೆಪಿಯಲ್ಲಿ ಶೈನ್ ಆಗ್ತಾರೆ. ಸಿಎಂ ಸಿದ್ದರಾಮಯ್ಯ, ಸಚಿವ ಸಂತೋಷ್ ಲಾಡ್ ಸೇರಿದಂತೆ ಹಲವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಈಗಾಗಲೇ ಖರ್ಗೆ ಸೇರಿದಂತೆ ಅನೇಕರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ವಿರುದ್ಧ ಆರೋಪಿಸಿದ್ದಾರೆ. ನನಗೆ ಅದರ ಡೀಟೇಲ್ಸ್ ಗೊತ್ತಿಲ್ಲ, ಜಸ್ಟ್ ನಾನು ಈ ಟಿವಿದಾಗ ನೋಡಿದೆ. ನ್ಯಾಚುರಲಿ ಇಡಿದವ್ರು ಮಾಡಿದಾರಂದ್ರೆ ಅವರಿಗೆ ಕಾಂಗ್ರೆಸ್ ಪಾರ್ಟಿ ಮೇಲೆ ಮೊದಲಿಂದ ಸಿಟ್ಟಿದೆ ಮತ್ತು ಕಾಂಗ್ರೆಸ್ ಪಾರ್ಟಿಗೆ MLAಗಳಿಗೆ ಟಾರ್ಗೆಟ್ ಮಾಡಿ ಮಾಡ್ತಾರೆ ಅಂದರೆ ಅದರ ವಿಶೇಷವಾದಂಥ ಅವರು ನಮ್ಮ ಪಕ್ಷವನ್ನು ಒಡೆಯೋದಕ್ಕೆ ಒಂದು ಸಂಚು ಮಾಡ್ತಾ ಇದ್ದಾರೆ. ಎಲೆಕ್ಷನ್ದಲ್ಲಿ ಆದಂಥ ಘಟನೆ ಈಗ ತೆಗೆದು ಅದನ್ನು ಹರಾಸ್ಮೆಂಟ್ ಮಾಡ್ತಕ್ಕಂಥದ್ದು ಮಾಡಿದರೆ ಇದು ಸರಿಯಲ್ಲ. ಇಲ್ಲಿರ್ತಕ್ಕಂಥ MLAಗಳಿಗೆ ಅಥವಾ ಇಲ್ಲಿರ್ತಂಥ ಪಾರ್ಟಿ ಒಂದು ಶಾಸಕರಿಗೆ ಡಿವೈಡ್ ಮಾಡಬೇಕು ಅಂತಕ್ಕಂಥ ಅವ್ರ ಪ್ರಯತ್ನ ನಡೆದಿದೆ. ಅದಕ್ಕೆ ನೋಡೋಣ, ಈಗ ಕಾನೂನು ಪ್ರಕಾರವಾಗಿ ಮಾಡ್ಲಿ ಅನ್ನೋದು ಅಷ್ಟೇ. ಯಾವುದೇ ಕಾನೂನಿನ ಉಲ್ಲಂಘನೆ ಆಗಿದ್ರೆ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಯಾವುದೇ ಕಾನೂನಿನ ಅನುಷ್ಠಾನದಲ್ಲಿ ಅಡ್ಡಿ ಬರಲ್ಲ, ಅಡ್ಡಿಪಡಿಸಲ್ಲ. ಕಾನೂನು ಪ್ರಕಾರವಾಗಿ ಮಾಡ್ಲಿ ಅನ್ನೋದು ಅಷ್ಟೇ. ಯಾವುದೇ ಕಾನೂನಿನ ಉಲ್ಲಂಘನೆ ಆಗಿದ್ರೆ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಯಾವುದೇ ಕಾನೂನಿನ ಅನುಷ್ಠಾನದಲ್ಲಿ ಅಡ್ಡಿ ಬರಲ್ಲ, ಅಡ್ಡಿಪಡಿಸಲ್ಲ. ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥದ್ದು, ಏಜೆನ್ಸಿಗಳು ರೈಡ್ ಮಾಡ್ತಕ್ಕಂಥದ್ದಕ್ಕೆ ನಾವು ಈ ಸಂದರ್ಭದಲ್ಲಿ ಟೀಕೆ ಮಾಡಕ್ಕೆ ಹೋಗಲ್ಲ. ಈ ವಿಷಯದಲ್ಲಿ ಆಗಲಿ, ಯಾಕಂದ್ರೆ ಇಡಿ ಅವ್ರ ಕೈಲೇನೆ ಇದೆ. ಇಡೀ ಭಾರತ ದೇಶದಲ್ಲಿ ಸುಮಾರು 3,500ಕ್ಕೂ 4,000 ಇಡಿ ರೇಡ್ಗಳಾಗಿದ್ರೆ ಕನ್ವಿಕ್ಷನ್ ರೇಟು ಅದು ಹೇಳಕ್ ಬರಲ್ಲ, ಆ ಥರ ಇದೆ ಕನ್ವಿಕ್ಷನ್ ರೇಟು. ಸೊ ನಾನೀಗ ಜಾಸ್ತಿ ಮಾತನಾಡೋದೇನೋ ರಾಜಕೀಯವಾಗಿ ವಿರುದ್ಧ ಮಾತನಾಡ್ದಂಗೆ ಆಗ್ತದೆ. ದೇ ಹ್ಯಾವ್ ಗಾಟ್ ರೈಟ್, ಏಜೆನ್ಸೀಸ್ ಹ್ಯಾವ್ ಗಾಟ್ ರೈಟ್. ಇನ್ಸ್ಪೆಕ್ಷನ್ ಮುಗಿಲಿ, ಇನ್ವೆಸ್ಟಿಗೇಷನ್ ಮುಗಿಲಿ, ಅದಾದ್ಮೇಲೆ ಬೇಕಾದ್ರೆ ಮಾತನಾಡೋಣ. ಅದು ಇಡಿ ಅಂತಕ್ಕಂಥದ್ದು ಇಡೀ ದೇಶದಲ್ಲಿ ಮೊನ್ನೆ ಸುಪ್ರೀಂ ಕೋರ್ಟ್ ಕೂಡ ಮಾತನಾಡಿದ್ದಾರೆ ಇಡಿ ಬಗ್ಗೆ. ಏನು ಮಾತಾಡಿದೆ? ಸೊ ಆಬ್ವಿಯಸ್ಲಿ ಇಡಿ ಬಗ್ಗೆ ಸುಪ್ರೀಂ ಕೋರ್ಟು ಈ ರಿಪಬ್ಲಿಕ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಈ ರೂಲ್ಸ್ನ ಎಲ್ಲ ಮೀರಿ ಮಾಡ್ತಕ್ಕಂಥ ಇಡಿ ಮಾಡ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಈಗ ನಾವು ಪ್ರಸ್ತುತವಾಗಿ ನಮ್ಮ ಶಾಸಕರ ಮನೆ ಮೇಲೆ ಆಗಿದೆ ರೈಡು, ನಾವು ಅದನ್ನ ಮಾತನಾಡಕ್ಕೆ ಹೋದ್ರೆ ಏನೋ ಇಡಿ ರೇಡ್ ಆಗಬಾರ್ದಾಗಿತ್ತೇನೋ, ಇಡಿ ರೇಡ್ ಆದ್ರೆ ಇವರಿಗೆ ತೊಂದರೆ ಅಂತ ನಾವು ಮಾತಾಡ್ತಾರೆ, ನಮ್ಮ ಬಿಜೆಪಿ ಫ್ರೆಂಡ್ಸ್ ಮಾತನಾಡ್ತಾರೆ. ಸೊ ಐ ಡೋಂಟ್ ಗಿವ್ ದೆಮ್ ದಟ್ ಆಪರ್ಚುನಿಟಿ.
ಆಗ್ಬಿಡ್ಲಿ ಈ ರೇಡ್ ಎಲ್ಲ ಮುಗಿದಾದ್ಮೇಲೆ ಇನ್ನ ಮತ್ತೆ ಇದೇ ಅದ ಮುಖಾಮುಖಿ ಇದೆ, ಭೇಟಿ ಆಗುತ್ತೆ, ಮಾತನಾಡಬೇಕಾಗುತ್ತೆ, ಇದೇ ವಿಚಾರ ಇಲ್ಲೇ ಮುಗಿಯೋದಿಲ್ಲ. ಸೊ ಈಗ ಸದ್ಯದಲ್ಲಿ ಅದೇನು ನಡೀತಾ ಇದೆ ಆಗ್ಲಿ, ಇನ್ವೆಸ್ಟಿಗೇಷನ್ ಮುಗಿದ್ಮೇಲೆ ನಾನು ಮಾತಾಡ್ತೇನೆ ಸಂಪೂರ್ಣವಾಗಿ. ಕಾಲ್ತುಳಿತದಲ್ಲಿ 11 RCB ಫ್ಯಾನ್ಸ್ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಾಯಾಳುಗಳ ವಿಚಾರಣೆಯನ್ನ ಡಿಸಿ ಜಗದೀಶ್ ಮುಗಿಸಿದ್ದಾರೆ. 14 ಮಂದಿ ಗಾಯಾಳುಗಳ ವಿಡಿಯೋ ಹೇಳಿಕೆಯನ್ನು ಕೂಡ ಅವರು ದಾಖಲು ಮಾಡಿಕೊಂಡಿದ್ದಾರೆ. ಇದರಲ್ಲಿ ಕಾಲ್ತುಳಿತದಲ್ಲಿ 11 ಮಂದಿ ಸಾವನ್ನಪ್ಪಿದ್ರು. ಅಷ್ಟು ಮಾತ್ರ ಅಲ್ಲ, ಅನೇಕರು ಗಾಯಗೊಂಡಿದ್ರು. ಈಗ ಗಾಯಾಳುಗಳ ಒಂದು ಹೇಳಿಕೆಗಳನ್ನು ದಾಖಲಿಸಿಕೊಳ್ಳಲಾಗಿದೆ. ಡಿಸಿ ಜಗದೀಶ್ ಗಾಯಾಳುಗಳ ವಿಚಾರಣೆಯನ್ನ ಮುಗಿಸಿದ್ದಾರೆ, ವಿಡಿಯೋ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಜೂನ್ 13ಕ್ಕೆ ಅಧಿಕಾರಿಗಳ ಹೇಳಿಕೆ ಪಡೆಯಲು ಕೂಡ ನೋಟಿಸ್ ಅನ್ನು ನೀಡಲಾಗಿದೆ. ಘಟನೆಯ ದಿನ ಯಾರ್ಯಾರು ಪ್ರಮುಖ ಪೊಲೀಸ್ ಅಧಿಕಾರಿಗಳು ಸ್ಥಳದಲ್ಲಿ ಇದ್ರು ಅವರಿಗೂ ಕೂಡ ಅಲ್ಲಿ ವಿಚಾರಣೆಯನ್ನ ಮಾಡಲಾಗುತ್ತೆ. KSCA, RCB, GNA ಟೀಮ್ ಪ್ರಮುಖರಿಗೂ ಕೂಡ ನೋಟಿಸ್ ಅನ್ನ ನೀಡಲಾಗಿದ್ದು ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ವಿಚಾರಣೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಗಾಯಾಳುಗಳ ವಿಚಾರಣೆಯನ್ನ ಮಾಡಿ ಮುಗಿಸಿದ್ದಾರೆ ಡಿಸಿ ಜಗದೀಶ್ ಅವರು. ಅಷ್ಟು ಮಾತ್ರ ಅಲ್ಲ, ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ. ಅನೇಕರು ಈಗಾಗಲೇ ಹೇಗಾಯಿತು ಆ ಘಟನೆ, ಇವರು ಯಾವ ಕಾರಣಕ್ಕಾಗಿ ಅಲ್ಲಿ ಹೋದ್ರು, ಇಡೀ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮ್ಯಾಜಿಸ್ಟ್ರೇಟ್ ಒಂದು ತನಿಖೆಯನ್ನು ಕೂಡ ಈಗಾಗಲೇ ಮಾಡೋದಕ್ಕೆ ಸರ್ಕಾರ ಆದೇಶವನ್ನ ಮಾಡಿತ್ತು. ಇದೀಗ 14 ಗಾಯಾಳುಗಳ ಹೇಳಿಕೆಯನ್ನ ಕೂಡ ದಾಖಲಿಸಿಕೊಂಡಿದ್ದಾರೆ ಡಿಸಿ ಜಗದೀಶ್. ಇವತ್ತು ನಮಗೆ ಅಂದರೆ ಬೆಳಿಗ್ಗೆನೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಇದು ಎಲ್ಲ ಇವತ್ತು ಪೆರೇಡ್ ಇದೆ ಅಂತ ಒಂದು ಇದು ಬಂತು. ಅದರಿಂದ ನಾವು ಏನು ಮಾಡೋಣ, ಒಂದು ಹೋಗೋಣ ಅಂತ ನಾವೆಲ್ಲ ನಾನು ನಮ್ಮ ಬ್ರದರ್ಸ್ ಎಲ್ಲ ಹೋಗೋಣ ಅಂತ ಸಿದ್ಧತೆ ಮಾಡ್ಕೊಂಡು ಹೊರಟ್ವಿ. ಅದಾದಮೇಲೆ ಅಲ್ಲಿ ಹೋದರೆ ಫುಲ್ ಎಲ್ಲರಿಗೂ ಫ್ರೀಯಾಗಿ ಎಂಟ್ರಿ ಇದೆ ಒಳಗಡೆಗೆ ಅಂತ ಹೇಳಿದ ತಕ್ಷಣ ಜನ ಎಲ್ಲ ಸೇರಿ ಒಳಗಡೆಗೆ ನುಗ್ಗೋಕ್ಕೆ ಎಲ್ಲ ಇದು ಮಾಡಿದ್ವಿ. ಕೊನೆಗೆ ನಮ್ಗೆ ಏನಾಯಿತು ಅಂದರೆ ಒಳಗಡೆಗೆ ಹೋಗೋಕ್ಕೆ ಚಾನ್ಸ್ ಸಿಕ್ತು. ನಾವು ಒಳಗಡೆ ಹೋದ್ವಿ. ಎಲ್ಲ ಈವೆಂಟ್ಸ್ ಎಲ್ಲ ನಡೀತು. DK ಶಿವಕುಮಾರ್ ಅವರು ಬಂದಿದ್ದರು, ಎಲ್ಲರೂ ಬಂದರು, ಪ್ಲೇಯರ್ಸ್ ಎಲ್ಲ ಬಂದರು. ಕೊನೆಗೆ ನಾನು ರಿಟರ್ನ್ ಬರುವಾಗ ಏನಾಯಿತು ಅಂದರೆ ನಮಗೆ ಎಲ್ಲ ಜನ ತುಂಬ ಕ್ರೌಡ್ ಇರೋದ್ರಿಂದ ಎಲ್ಲ ನನ್ನ ಕಾಲಿಗೆ ಮೇಲೆ ಎಲ್ಲ ಬಿದ್ದಿರೋದ್ರಿಂದ ನನ್ನ ಕಾಲಿಗೆ ಏಟಾಯಿತು. ಎಂಟ್ರಿ ಆಗೋವಾಗಲಿಲ್ಲ, ಬರುವಾಗ ನನಗೆ ಆಗಿದ್ದು. ಅಂದರೆ ಏನಂದರೆ ಇಷ್ಟು ತುಂಬ ಜನ ಇದ್ದಾಗ ಸ್ವಲ್ಪ ಪೊಲೀಸವರು ತುಂಬ ಜನ ಇದ್ದು ಮೇಂಟೈನ್ ಮಾಡಬೇಕಿತ್ತು ಒಟ್ಟಿನಲ್ಲಿ. ಆ್ಯಕ್ಚುಲಿ ನಾವು ಕ್ರೌಡು ಜಾಸ್ತಿ ಆಗಿರೋದ್ರಿಂದ ಪೀಪಲ್ಸ್ ಆ ಥರ ಬಿಹೇವ್ ಮಾಡಿದ್ರು. ಮತ್ತು ಅಲ್ಲಿ ಪ್ರಿವೆಂಟಿವ್ ಮೆಜರ್ಸ್ ತಗೊಂಡಿಲ್ಲ. ಆ್ಯಕ್ಚುಲಿ ಪೊಲೀಸರ್ನೆಲ್ಲ ಗೇಟ್ ಹತ್ರ ಎವ್ರಿ ಗೇಟ್ ಹತ್ರನೂ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಎನಫ್ ನಂಬರ್ ಆಫ್ ಪೊಲೀಸರ್ಸ್ನ ಇಡಬೇಕಿತ್ತು. ಬಟ್ ಅದು ಇಟ್ಟಿರಲಿಲ್ಲ. ಮತ್ತು ಸೆಕ್ಯೂರಿಟಿ ಎಲ್ಲ ನೆಗ್ಲಿಜೆನ್ಸಿ ಇತ್ತು ಅಷ್ಟೇ. ಇಲ್ಲ, ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಆ್ಯಕ್ಚುಲಿ ರೋಡ್ ಶೋ ಇರುತ್ತೆ ಅಂತೇಳಿ ಅಲ್ಲಿ ನೋಡೋಣ ಅಂತ ಹೋಗಿದ್ದು. ನಾವು ಒಂದು 4 ಪೀಪಲ್ಸ್ ಹೋಗಿದ್ದು, ನಮ್ಮ ಕೊಲೀಗ್ಸ್ ಎಲ್ಲ. ಪ್ರಿಕಾಷನ್ಸ್ ಅಂದರೆ ಅದು ಜನ ಓವರ್ ಕ್ರೌಡ್ ಆಗಬೇಕಾದ್ರೆ ಮುಂಚೆನೇ ಅವರು ಗೇಟ್ ಎಲ್ಲ ಓಪನ್ ಆಗಿದ್ರೆ ಎಲ್ಲ ಈಸಿಯಾಗಿ ಒಳಗಡೆ ಹೋಗ್ತಿದ್ರು. ರಶ್ ಇರಬೇಕಾದ್ರೆ ಒಂದೇ ಸಲ ಸ್ವಲ್ಪ ಹೊತ್ತು ಓಪನ್ ಮಾಡೋದು ಮತ್ತೆ ಕ್ಲೋಸ್ ಮಾಡೋದು ಗೇಟು. ಅಲ್ಲಿ ನಾನು ನೋಡಿದ್ದು ಒಂದು 3 ಮೆಂಬರ್ಸ್ ತನಕ ನೋಡಿದೆ. ಅನ್ಕಾನ್ಷಿಯಸ್ ಆಗಿರ್ಬೇಕಾದ್ರೆ ಅವನ್ನ ಆಂಬುಲೆನ್ಸ್ಗಳಲ್ಲಿ ಕರ್ಕೊಂಡು ಹೋಗ್ತಿದ್ದು ಕ್ಯಾರಿ ಮಾಡಬೇಕಾದ್ರೆ ನೋಡಿದ್ದು ನಾನು. ಇಲ್ಲ, ನಾನು ಆ್ಯಕ್ಚುಲಿ ನನಗೆ ಈ ಥರ ಆದಮೇಲೆ ನಾನೇನು ಅನ್ಕಾನ್ಷಿಯಸ್ ಆಗಿಲ್ಲ. ಸೊ ನಾನು ಹೋಲ್ಡ್ ಮಾಡಿಕೊಂಡು ಬ್ಲೀಡ್ ಆಗದ್ರೆ ಹೋಲ್ಡ್ ಮಾಡ್ಕೊಂಡಿದ್ದೆ. ಸೆಕ್ಯೂರಿಟಿ ಅವ್ರ ಹತ್ರ ಗೇಟ್ ಓಪನ್ ಮಾಡಿಸಿ ಹೊರಗಡೆ ಬಂದೆ. ಬೈ ವಾಕ್ ನಾನು ಆಸ್ಪತ್ರೆಗೆ ತಲುಪಿದೆ. ಯಲಹಂಕ ಫ್ಲೈಓವರ್ ಬಳಿ ಭೀಕರ ಅಪಘಾತ ನಡೆದಿದ್ದು ಕಾಂಕ್ರೀಟ್ ಲಾರಿ ಚಕ್ರಕ್ಕೆ ಸಿಲುಕಿ ಮಹಿಳೆ ದುರ್ಮರಣಕ್ಕೀಡಾಗಿದ್ದಾರೆ. ಚಕ್ರಕ್ಕೆ ಸಿಲುಕಿ ಮಹಿಳೆಯ ದೇಹವೇ ಛಿದ್ರವಾಗಿದೆ. ಗಂಡ ಮಗುವಿನ ಜೊತೆಗೆ ಬೈಕಲ್ಲಿ ಹೋಗ್ತಾ ಇದ್ರು ಮಹಿಳೆ. ಕಾಂಕ್ರೀಟ್ ಲಾರಿಯ ಚಕ್ರಕ್ಕೆ ಮಹಿಳೆ ಸಿಕ್ಕಾಕೊಂಡು ದುರ್ಮರಣಕ್ಕೀಡಾಗಿದ್ದಾರೆ. ಭೀಕರ ಆಕ್ಸಿಡೆಂಟ್ ನಡೆದಿದೆ. ಬೈಕ್ ಪಂಕ್ಚರ್ ಆಗಿ ಸ್ಕಿಡ್ ಆಗಿ ಬಿದ್ದಾಗ ಈ ಒಂದು ದುರ್ಘಟನೆ ಸಂಭವಿಸಿದ್ದು. ಯಲಹಂಕ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಬೈಕ್ ಪಂಕ್ಚರ್ ಆಯಿತು, ಸ್ಕಿಡ್ ಆಯಿತು. ಆ ಸಂದರ್ಭದಲ್ಲಿ ಬೀಳ್ತಾರೆ. ಆಗ ಇಂತಹ ಒಂದು ಭೀಕರ ಅಪಘಾತ ನಡೆದಿದ್ದು ಕಾಂಕ್ರೀಟ್ ಲಾರಿಯ ಚಕ್ರಕ್ಕೆ ಸಿಲುಕಿ ಮಹಿಳೆ ಸಾವನ್ನಪ್ಪಿದ್ದಾರೆ. ಇದರಲ್ಲಿ ಬೈಕಲ್ಲಿ ಹೋಗ್ತಾ ಇದ್ರು ಮಹಿಳೆ, ಹಾಗೆಯೇ ಆಕೆಯ ಗಂಡ ಮತ್ತು ಮಗು. ಆದರೆ ಆ ಸಂದರ್ಭದಲ್ಲಿ ಕೆಳಗೆ ಬೀಳ್ತಾರೆ. ಬೈಕ್ ಸ್ಕಿಡ್ ಆದಂತಹ ಸಂದರ್ಭದಲ್ಲಿ ಪಂಕ್ಚರ್ ಆಯಿತು ಅನ್ನುವಂತಹ ಸಂದರ್ಭದಲ್ಲಿ ಆಗ ಮಹಿಳೆಯ ತಲೆ ಈ ಒಂದು ಕಾಂಕ್ರೀಟ್ ಲಾರಿಯ ಚಕ್ರಕ್ಕೆ ಸಿಕ್ಕಾಕೊಂಡು ಆಕೆ ದುರ್ಮರಣಕ್ಕೀಡಾಗಿದ್ದಾರೆ. ಭೀಕರ ಅಪಘಾತ ನಡೆದು ಮಹಿಳೆ ಸಾವನ್ನಪ್ಪಿರುವಂತಹ ಘಟನೆ ಯಲಹಂಕ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಒಂದು ಭೀಕರ ಆಕ್ಸಿಡೆಂಟ್ ನಡೆದಿದೆ. ಆಕೆಯ ಪರಿಸ್ಥಿತಿ ಹೇಗಿರಬಹುದು ಅನ್ನೋದನ್ನ ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಕಾರಣ ಪಂಕ್ಚರ್ ಆಯಿತು ಅಂತ ಹೇಳಿ ಬೈಕಲ್ಲಿ ಸ್ಕಿಡ್ ಆದಂತಹ ಸಂದರ್ಭದಲ್ಲಿ ಮಹಿಳೆ ಕೆಳಗೆ ಬೀಳ್ತಾರೆ. ಆ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿದೆ ಬೆಂಗಳೂರಿನಲ್ಲಿ ವೆಹಿಕಲ್ಗಳು ಎಷ್ಟು ಹತ್ರ ಇರುತ್ತೆ, ಮೂವ್ಮೆಂಟ್ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿ. ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಕೂಡ ಯಾವುದೋ ಒಂದು ವಾಹನದ ಚಕ್ರಕ್ಕೆ ಸಿಕ್ಕಾಕೊಳ್ಳೋದು ಗ್ಯಾರಂಟಿ ಅನ್ನುವಂತಹ ಪರಿಸ್ಥಿತಿ. ಅದೇ ರೀತಿಯಾಗಿ ಇಲ್ಲೂ ಕೂಡ ಆಗಿದೆ.
ಫ್ಲೈಓವರ್ ಬಳಿ ಇದು ನಡೆದಿರುವಂತಹ ಘಟನೆ. ಭೀಕರವಾಗಿ ಒಂದು ಆಕ್ಸಿಡೆಂಟ್ ನಡೆದಿದೆ. ಕಾಂಕ್ರೀಟ್ನ ಲಾರಿ ಚಕ್ರಕ್ಕೆ ಸಿಲುಕಿ ಮಹಿಳೆ ಅಲ್ಲಿ ದುರ್ಮರಣಕ್ಕೀಡಾಗಿರುವಂಥದ್ದು. ಅಲ್ಲಿ ಅವರ ಬೈಕ್ ಸ್ಕಿಡ್ ಆಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಮಹಿಳೆ ಕೆಳಗೆ ಬೀಳ್ತಾರೆ. ಆಗ ಆಕೆಯ ದೇಹ ಆ ಒಂದು ಚಕ್ರದ ಅಡಿಗೆ ಸಿಕ್ಕಾಕೊಳ್ಳುತ್ತೆ. ಕಂಪ್ಲೀಟ್ ಆಗಿ ಆಕೆಯ ದೇಹ ಛಿದ್ರ ಆಗಿದೆ. ತನ್ನ ಗಂಡ ಮಗುವಿನ ಜೊತೆಗೆ ಇವರು ಸಂಚಾರವನ್ನ ಮಾಡ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಈ ಒಂದು ಭೀಕರ ಆಕ್ಸಿಡೆಂಟ್ ನಡೆದಿದೆ. ಮುಖಾಮುಖಿಯಾಗಿದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೆಯೇ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ. ಬಿಎಸ್ವೈ ಮೊಮ್ಮಗನ ಆರತಕ್ಷತೆಯಲ್ಲಿ ಈಶ್ವರಪ್ಪ ಅವರು ಬಂದಿದ್ರು. ಈಶ್ವರಪ್ಪ ಅವರೆಲ್ಲ ಕೋಪವನ್ನ ಬಿಟ್ಟು ಅಲ್ಲಿ ಭಾಗಿಯಾಗಿದ್ದಾರೆ. ಶಿವಮೊಗ್ಗದ ಶಿಕಾರಿಪುರದಲ್ಲಿ ನಡೆದಂತಹ ಆರತಕ್ಷತೆ ಕಾರ್ಯಕ್ರಮದಲ್ಲಿ ಈಶ್ವರಪ್ಪ ಅವರಿಗೂ ಕೂಡ ಆಹ್ವಾನವನ್ನ ನೀಡಲಾಗಿತ್ತು. ಆರತಕ್ಷತೆ ಕಾರ್ಯಕ್ರಮಕ್ಕೆ ಈಶ್ವರಪ್ಪ ಆಗ ಬಂದಿದ್ದಾರೆ. ಈಶ್ವರಪ್ಪ ಹೆಗಲ ಮೇಲೆ ಕೈ ಹಾಕಿ ಮಾತನಾಡಿಸಿದ್ದಾರೆ ಬಿಎಸ್ ಯಡಿಯೂರಪ್ಪ ಅವರು. ವಿಜೇಂದ್ರಗೂ ಬೆನ್ನು ತಟ್ಟಿ ಅಭಿನಂದಿಸಿದ್ದಾರೆ ಈಶ್ವರಪ್ಪ. ಸದ್ಯ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ದಾರೆ ಈಶ್ವರಪ್ಪ. ಆದರೆ ಮದುವೆ ಅನ್ನುವಂತಹ ಶುಭ ಕಾರ್ಯಕ್ಕೆ ಎಲ್ರಿಗೂ ಆಹ್ವಾನವನ್ನು ಕೊಡೋದು ಸಹಜ. ಅದೇ ರೀತಿಯಾಗಿ ಎಲ್ಲ ಕೋಪತಾಪಗಳನ್ನ ಬಿಟ್ಟು ಈಗ ಅವರಿಗೂ ಆಹ್ವಾನ ಕೊಟ್ಟಿದ್ದಾರೆ. ಅದೇ ರೀತಿಗೆ ಅವರು ಕೂಡ ಕೋಪಗಳನ್ನ ಬಿಟ್ಟು ಇದೀಗ ಆರತಕ್ಷತಾ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ರಾಜಕೀಯದಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ. ಕೋಪ ಆಗಿರ್ಬೋದು, ಶತ್ರುತ್ವ, ಮಿತ್ರತ್ವ ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷಿಯಾಗಿದೆ ಅಂತ ಅನ್ಸುತ್ತೆ. ಈಶ್ವರಪ್ಪ ಅವರು ಇವತ್ತು ಮದುವೆಗೆ ಆರತಕ್ಷತೆಗೆ ಹೋಗಿರೋದು. ಖಂಡಿತವಾಗ್ಲೂ ನಮಿತಾ, ನಿಮ್ಮ ಮಾತು ಸ್ಪಷ್ಟವಾಗಿ ಸತ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆದ್ರೂ ಕೂಡ ಅದು ಕ್ಷಣಿಕ ಮಾತ್ರ. ಅದಾದ ನಂತರವಾಗಿ ಅದನ್ನ ಮರೆತು ವೈಯಕ್ತಿಕವಾಗಿ ಸಂಬಂಧದಲ್ಲಿ ಅದು ಗಟ್ಟಿಯಾಗುತ್ತೆ ಅನ್ನುವಂಥದ್ದು ಈಗ ಯಡಿಯೂರಪ್ಪ ಮತ್ತೆ ಈಶ್ವರಪ್ಪ ಒಂದಾಗಿರುವಂತದ್ದೇ ಸಾಕ್ಷಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದೇ ಯಡಿಯೂರಪ್ಪನವರ ವಿರುದ್ಧವಾಗಿ ಈಶ್ವರಪ್ಪನವರು ದೊಡ್ಡ ಮಟ್ಟದಲ್ಲಿ ಗುಡುಗೋದ್ರ ಮುಖಾಂತರವಾಗಿ ಎಲ್ಲೋ ಒಂದ್ ಕಡೆ ರಾಜ್ಯದಲ್ಲಿ ಬಿಜೆಪಿ ಬಲಿ ಕೊಡೋದಕ್ಕೆ ಯಡಿಯೂರಪ್ಪನವರೇ ಕಾರಣ, ಚುನಾವಣೆಯಲ್ಲಿ ಸೋಲೋದಕ್ಕೂ ಕೂಡ ಇವರೇ ಕಾರಣ, ನನ್ನ ಮಗನ್ ಟಿಕೆಟ್ ತಪ್ಪಿಸೋರು ಇವರೇ ಕಾರಣ ಅನ್ನೋ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಯಡಿಯೂರಪ್ಪನವರು ವಿರುದ್ಧವಾಗಿ ಗುಡುಗದಂತವ್ರು ಈಶ್ವರಪ್ಪನವರು. ಅದಾದ ನಂತರವಾಗಿ ಈಶ್ವರಪ್ಪನವರು ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರು ಉಚ್ಚಾಟನೆಯನ್ನು ಕೂಡ ಮಾಡಿದ್ರು. ಉಚ್ಚಾಟನೆ ಆದ ಬಳಿಕವಾಗಿ ಎಲ್ಲೋ ಒಂದ್ ಕಡೆ ಈಶ್ವರಪ್ಪನವರು ಕೂಡ ಅತಂತ್ರ ಪರಿಸ್ಥಿತಿಯಲ್ಲಿ ಇದ್ರು. ಈಗ ಯಡಿಯೂರಪ್ಪನವರು ತಮ್ಮ ಮೊಮ್ಮಗನ ಆರತಕ್ಷತೆ ಕಾರ್ಯಕ್ರಮ ಏನು ಶಿವಮೊಗ್ಗದ ಶಿಕಾರಿಪುರದಲ್ಲಿ ನಡೀತಾ ಇದೆ, ಆ ಒಂದು ಶಿಕಾರಿಪುರದ ಕಾರ್ಯಕ್ರಮಕ್ಕೆ ಈಶ್ವರಪ್ಪನವರು ಈಗ ಭೇಟಿಯನ್ನು ಕೊಡೋದ್ರ ಮುಖಾಂತರವಾಗಿ ಅಲ್ಲಿ ಮದುವೆ ಆರತಕ್ಷತೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಮುಖಾಂತರವಾಗಿ ಯಡಿಯೂರಪ್ಪನವರ ಜೊತೆಗೆ ಅತ್ಯಂತ ಖುಷಿಯಾಗಿ ಮಾತಾಡ್ತಿರುವಂತ ಒಂದು ವಿಡಿಯೋವನ್ನ ನಾವು ಗಮನಿಸಬಹುದು. ಇಲ್ಲ ಒಂದ್ ಕಡೆ ಯಡಿಯೂರಪ್ಪನವರ ಕುಟುಂಬದಿಂದನೂ ಕೂಡ ಈಶ್ವರಪ್ಪನವ್ರಿಗೆ ಆಹ್ವಾನ ಕೂಡ ಹೋಗಿತ್ತು. ಆಹ್ವಾನದ ಮೇರೆಗೆ ಈಶ್ವರಪ್ಪನವರು ಕೂಡ ಈಗ ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಯಡಿಯೂರಪ್ಪನವ್ರ ಜೊತೆ ನಿಂತ್ಕೊಂಡು ಯಡಿಯೂರಪ್ಪನವ್ರ ಜೊತೆ ಮಾತಾಡೋದ್ರ ಮುಖಾಂತರವಾಗಿ ಅದಾದ ನಂತರ ಯಡಿಯೂರಪ್ಪನವರು ಕೂಡ ಶಾಲೆಗೆ ಅವರಿಗೆ ಧನ್ಯವಾದವನ್ನ ತಿಳಿಸುವಂತ ಒಂದು ವಿಡಿಯೋ ಸಂದರ್ಭವನ್ನು ಕೂಡ ನಾವು ಗಮನಿಸಬಹುದು. ಮತ್ತೆ BY ರಾಘವೇಂದ್ರ ಅವರು ಕೂಡ ಅಲ್ಲಿ ಸ್ಥಳೀಯ ಸಂಸದರಾಗಿದ್ದಾರೆ. ತಮ್ಮ ಮಗನ ಮದುವೆಗೆ ಬರಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ರು. ಆಮಂತ್ರಣವನ್ನ ಮೆಚ್ಚಿ ಈಗ ಈಶ್ವರಪ್ಪನವರು ಬಂದಿರುವಂತದ್ದು. ಬಹುಶಃ ಇವರಿಬ್ಬರ ಭೇಟಿ ಬರುವಂತ ದಿನಗಳಲ್ಲಿ ಇನ್ನಷ್ಟು ಗಟ್ಟಿಯಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಶ್ವರಪ್ಪನವರು ಯಾವ ಸೇರ್ಪಡೆ ಆಗ್ತೀನಿ ನಾನು ಅನ್ನೋ ಒಂದು ಇದ್ರಲ್ಲಿದ್ದಾರೆ, ಉತ್ಸಾಹದಲ್ಲಿದ್ದಾರೆ. ಯಾಕಂದ್ರೆ ಈಶ್ವರಪ್ಪನವ್ರಿಗೆ ಯಾವುದೇ ರೀತಿಯಿಂದ ದಾರಿ ಇಲ್ಲ. ಇಲ್ಲ ಒಂದ್ ಕಡೆ ಏನಾದ್ರೂ ಹೈಕಮಾಂಡ್ ನಾಯಕರು ಅಥವಾ ರಾಜ್ಯದ ನಾಯಕರು ಯಾರಾದ್ರೂ ನನ್ನನ್ನು ಕರಿಬಹುದು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇರುವಂತದ್ದು. ಹಾಗಾಗಿನೇ ಯಡಿಯೂರಪ್ಪನವ್ರ ಜೊತೆ ಈಗೇನು ಮಾತಾಡ್ತಾ ಇದ್ದಾರೆ, ಬಹುಶಃ ಇದು ಮತ್ತಷ್ಟು ಗಟ್ಟಿಯಾಗೋದ್ರ ಮುಖಾಂತರವಾಗಿ ಈಶ್ವರಪ್ಪನವರು ಮತ್ತಷ್ಟು ಬಿಜೆಪಿಗೆ ಹತ್ತಿರ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಹೀಗಾಗಿ ಬರುವಂತ ದಿನಗಳಲ್ಲಿ ಇವರ ಭೇಟಿ ಬರುವಂತ ದಿನಗಳಲ್ಲಿ ಏನೋ ಈಶ್ವರಪ್ಪ ಮತ್ತೆ ಮರಳಿ ಯಡಿಯೂರಪ್ಪನವರೇ ಅದನ್ನ ಕರೆತರುವಂತ ನಿಟ್ಟಿನಲ್ಲಿ ಕೂಡ ಕರೆತರುವಂತ ಪ್ರಯತ್ನಗಳು ಮಾಡುವಂತ ಸಾಧ್ಯತೆ ಕೂಡ ಇದೆ ಅನ್ನೋದು ರಾಜ್ಯ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಅದೇನೇ ಇದ್ರೂ ಕೂಡ ಬಹಳ ದಿನಗಳ ಬಳಿಕ ಯಡಿಯೂರಪ್ಪ ಮತ್ತೆ ಈಶ್ವರಪ್ಪ ಒಂದಾಗಿರುವಂತದ್ದು ಬಹಳ ವಿಶೇಷ ಅಂತ ಹೇಳ್ಬೋದು ನಮಿತಾ. ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.